ನಿರೂಪಣೆ ಆಯಿತು, ಕಿರುತೆರೆ ಆಯಿತು, ಹಿರಿತೆರೆ. ಅದೇನಂದ್ರೆ TN ಸೀತಾರಾಮ್ ಅವ್ರದ್ದು ಮಿಂಚು ಧಾರಾವಾಹಿ ಮಾಡ್ತಾ ಇದ್ದೆ. ಅದರಲ್ಲಿ ಅವರ ಮೀರಾ ಮಾಧವ ರಾಘವ ಚಿತ್ರ ಅವರು ಶುರು ಮಾಡಿದ್ರು, ನಿರ್ದೇಶನ ಮಾಡಿದ್ರು. ಅದ್ರಲ್ಲಿ ರಮ್ಯಾ ಅವರು ನಾಯಕಿ. ರಮ್ಯಂಗೆ ಅದು ಸ್ನೇಹಿತೆ ಬೇಕಾಗಿತ್ತು. ಓಕೆ. ಅವಾಗ ಸೀತಾರಾಮ್ ಸರ್ ಬಂದ್ರು, ನೀವೇ ಮಾಡಿ ಅಂದ್ರು. ಓಕೆ ಸರ್, ಏನು ನನಗೂ ಏನು ಗೊತ್ತಿರಲಿಲ್ಲ, ಫಿಲ್ಮ್ ಅಂದರೆ ಏನು, ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಜಸ್ಟ್ ಹೋದೆ, ಬ್ಲೈಂಡ್ ಆಗಿ ಆಕ್ಟಿಂಗ್ ಮಾಡಿದೆ, ಬಂದೆ. ಸೊ ಅಲ್ಲಿಂದ ನನ್ನ ಈ ಫಿಲ್ಮ್ ಜರ್ನಿ ಏನಿದೆಯೋ ಶುರುವಾಯಿತು. ಸೊ ಅದಾದ್ಮೇಲೆ ಒಂದು ಅಫ್ಕೋರ್ಸ್ ಧಾರಾವಾಹಿಗಳಾಗಿನ ಕಾಲದಲ್ಲಿ ನಾನು ತುಂಬಾ ಜಾಸ್ತಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸಿನಿಮಾಗಳು ಬರೋಕ್ ಶುರುವಾಯಿತು. ಹಾಗಾಗಿ ಏನಂತಾರೆ, ಒಂಥರ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ, ನಾನು ಇದನ್ನ ಹಲವಾರು ಕಡೆ ಹೇಳಿದ್ದೀನಿ. ಒಂದು ಏನಂದ್ರೆ ನಾವು ಸ್ಪಿರಿಚುಲಿ ಹೇಳಬೇಕು ಅಂದ್ರೆ ಸರೆಂಡರ್ ಅಂತ ಹೇಳ್ಬಹುದು, ಪ್ರಾಕ್ಟಿಕಲಿ ಹೇಳಬೇಕು ಅಂದ್ರೆ ಗೋ ವಿತ್ ಫ್ಲೋ ಅಂತ ಹೇಳ್ಬಹುದು. ಸೊ ಎರಡೂ ಒಂದೇ. ಹಂಗಾಗಿ ಐ ಸರೆಂಡರ್ಡ್ ಮೈ ಸೆಲ್ಫ್ ಅಂಡ್ ವೆಂಟ್ ವಿತ್ ಫ್ಲೋ. ರೈಟ್. ಅಂದ್ರೆ ಕಲಾವಿದರ ಜೀವನವನ್ನ ನೀವು ಆರಂಭದಿಂದಲೇ ನೃತ್ಯ ಅಂತ ಇದ್ದಿದ್ರಿಂದಾಗಿ ಅನುಭವಿಸ್ಕೊಂಡೇ ಬಂದಿರ್ತೀರಿ. ಬಟ್ ನೀವು ಚಿಕ್ಕವರಿದ್ದಾಗ ಹಲವು ಹಿರಿತೆರೆಯ ನಾಯಕ ನಟಿಯರನ್ನ ನೋಡಿರ್ತೀರಿ. ಅವ್ರ ಜೊತೆನೇ ಇದ್ದಂತಹ ಅನುಭವಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಅಂದ್ರೆ ಇವಾಗ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಏನಾಗತ್ತೆ, ಅದನ್ನ ವಿಜುವಲೈಸ್ ಮಾಡ್ಕೊಳಕ್ ಶುರು ಮಾಡ್ತಾರೆ. ಅಲ್ಲಿ ಇದ್ದಾಗ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲಿ ನಾವು 100% ಆ ಕ್ಷಣದಲ್ಲಿ ಇದ್ದರೆ ಮಾತ್ರ ನೀವು ಅದನ್ನ ನೀವೇ ಅನುಭವಿಸ್ಬೇಕು. ನೀವು ಅನುಭವಿಸಿದಾಗ ನೋಡೋರು ಅದನ್ನ ಅನುಭವಿಸ್ತಾರೆ. ಸೊ ಇದನ್ನ ನಾನು ಹಲವಾರು ವರ್ಕ್ಶಾಪ್ಗಳ ಮೂಲಕ, ಎಷ್ಟೋ ಹಿರಿಯ ಕಲಾವಿದರನ್ನ ನೋಡೋದ್ರ ಮೂಲಕ ಕಲಿತೆ. ಇವಾಗ BV ರಾಧಮ್ಮ ಆಗಿರಬಹುದು, ಅಥವಾ ಇನ್ನು ನಮ್ಮ ಶಿವಣ್ಣ ಅವರಾಗಿರ್ಬಹುದು, ಎಲ್ಲರೂ ಕೂಡ ಅವ್ರು ಹೇಗೆ ಅಂದ್ರೆ, ಕೆಲಸ ಅಂದ್ರೆ ದೇವರು. ಹೌದು. ಒಂದು ಟೈಮ್ ಸೆನ್ಸ್ ಆಗಿರ್ಬೋದು, ಪಂಕ್ಚುಯಾಲಿಟಿ ಆಗಿರ್ಬೋದು, ಸೆಟ್ ಅಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಬೇರೆಯವ್ರನ್ನ ಮಾತಾಡ್ಸೋ ರೀತಿ ಆಗಿರ್ಬೋದು. ಬರೀ ನಾವು ಬಣ್ಣ ಹಚ್ಕೊಂಡ್ ಬಂದು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿ ಹೋಗೋದು ಅಷ್ಟೇ ಅಲ್ಲ. ಅದು ನಾವು ನಿಜವಾಗಿ ನಾವ್ ಏನಿದೀವಿ ಅದನ್ನ ಕಾಣ್ಬೇಕು ಅಂದ್ರೆ ಅದ್ರ ಹಿಂದೆ ಸಾಕಷ್ಟು ತರಬೇತಿ ಅಂದ್ರೆ ಕೂತ್ಕೊಂಡು ಹೇಳ್ಕೊಡೋದಲ್ಲ. ಹೌದು, ಅದು ನಾವಾಗೇ ಒಬ್ಸರ್ವ್ ಮಾಡಿ ಕಲ್ತ್ಕೋಬೇಕಾಗತ್ತೆ. ಅಲ್ಲ, ಅಬ್ಸರ್ವೇಷನ್ ದೊಡ್ಡ ಟೀಚರ್ ಅಲ್ಲ. ಅಯ್ಯೋ, ಅಬ್ಸರ್ವೇಷನ್ ಮತ್ತೆ ತಾಳ್ಮೆ. ಇದು ಸ್ವಲ್ಪ ತಾಳ್ಮೆ ಇಲ್ಲ ಅಂದ್ರೆ, ನೀವು ಅದರಲ್ಲೂ ಕಲಾವಿದರಾಗಬೇಕು ಅಂದ್ರೆ ತಾಳ್ಮೆ ಫಸ್ಟ್ ಬರಬೇಕು ನಿಮ್ಗೆ. ಟ್ಯಾಲೆಂಟ್ ಜೊತೆ ಪ್ರತಿಭೆ, ತಾಳ್ಮೆ ಎರಡಿದ್ರೆ ಒಂದ್ ಸ್ವಲ್ಪ ಇನ್ನೊಂದು ಮೆಟ್ಲು ಹತ್ತಕ್ ಸಾಧ್ಯ ಆಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.